ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಈಗ ಎಕ್ಸಾಕ್ಟ್ಲಿ 6:10 ಆಗಿದೆ. ಸೊ ವೆಲ್ಕಮ್ ಟು ಆಲ್ ಮೈ ನ್ಯೂ ವ್ಲಾಗ್. ಸೊ ಈಗ ಸುಮಾರು ಒಂದು 3000 ಕಿಲೋಮೀಟರ್ಸ್ ರೈಡ್ ಹೋಗ್ತಾ ಇದ್ದೀನಿ. ಸೊ ಬ್ಯಾಂಗ್ಳೂರ್ ಟು ಗುವಾಹಟಿ. ಸೊ ಈಗ ನಮ್ಮ ಮನೆ ಹತ್ರ ಫಸ್ಟ್ ಪೆಟ್ರೋಲ್ ಬಂಕಲ್ಲಿ ಫ್ಯೂಲ್ ಮಾಡಿಕೊಂಡು ಈಗ ಓಡ್ತಾ ಇದ್ದೀನಿ. ಸೊ ಬ್ಯಾಂಗ್ಳೂರ್ ಟು ಗುವಾಹಟಿ, ಮತ್ತು ಈಗ ಫಸ್ಟ್ ಸ್ಟಾಪ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಟು ವಿಜಯವಾಡ. ಸೊ ಅಲ್ಲಿ ಇವತ್ತು ಸ್ಟೇ. ಸೊ ಅಲ್ಲಿಂದ ವಿಜಯವಾಡ ಟು ಒಡಿಶಾ ಜಗನ್ನಾಥ್ ಪುರಿ. ಸೊ ಜಗನ್ನಾಥ್ ಪುರಿ ರಥೋತ್ಸವ ಅಟೆಂಡ್ ಮಾಡೋಣ ಅಂತ ಇಲ್ಲಿ ಹೋಗ್ತಾ ಇದ್ದೀನಿ. ಸಿ ಯು ಆಲ್. ಸೊ ಈಗ ಸ್ಟಾರ್ಟಿಂಗ್ ಫ್ರಮ್ KR Puram. KR Puram ಇಂದ ಈಗ ಟುವರ್ಡ್ಸ್ ತಿರುಪತಿ ಹೋಗೋ ಹೈವೇ ಇದು, ಓಲ್ಡ್ ಮಡ್ರಾಸ್ ರೋಡು. 6 o'clock 6:20 ಆಗಿದೆ ಈಗ. ಸೊ ಇಲ್ಲಿಂದ ಈಗ ನಮ್ಮದು ಫಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ವಿಜಯವಾಡ. ಸೋಲೋ ರೈಡ್ ಮಾಡ್ತಾ ಇದ್ದೀನಿ. ಸೊ ವಿಜಯವಾಡ ಈಸ್ ಅಬೌಟ್ 675 ಕಿಲೋಮೀಟರ್ಸು. ಸೊ ಎಷ್ಟು ಕೂಲ್ ಬ್ಯೂಟಿಫುಲ್ ಆಗಿದೆ ನೋಡಿ. ವೆದರು ತುಂಬ ಚೆನ್ನಾಗಿದೆ. ಸೊ HP 95 ಫ್ಯೂಲ್ ಮಾಡಿಸ್ಕೊಂಡು ಈಗ. ಸೊ ಆನ್ ದ ವೇ ಟು ವಿಜಯವಾಡ. ಅವರ್ ಟುಡೇಸ್ ಡೆಸ್ಟಿನೇಷನ್ ಟು ವಿಜಯವಾಡ. ಮುಂದೆ ಎಲ್ಲಾದರೂ ಒಳ್ಳೆ ಕಡೆ ಬ್ರೇಕ್ಫಾಸ್ಟ್ ಮಾಡಬೇಕು. ದಿಸ್ ಈಸ್ ಅವರ್ KR Puram. ಸೊ KR Puram ಟು ವಿಜಯವಾಡ ಈಗ. ಸೊ ಟೋಟಲ್ ಅಬೌಟ್ 6000 ಕಿಲೋಮೀಟರ್ಸ್ ಆಗುತ್ತೆ ಎಂಟೈರ್ ಟ್ರಿಪ್. ಬ್ಯಾಂಗ್ಳೂರ್ ಟು ಗುವಾಹಟಿ. KR Puram ಎಕ್ಸಿಟ್ ಆಗ್ತಾ ಇದ್ದೀನಿ ಈಗ. ಸೊ ಬೆಳಗ್ಗೆನೆ ಆಲ್ರೆಡಿ ಟ್ರಾಫಿಕ್ ನೋಡಿ ಈ ಥರ ಸ್ಟಾರ್ಟ್ ಆಗಿಬಿಟ್ಟಿದೆ. ಜನ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದಾರೆ. KR Puram ಇಂದ 10 ನಿಮಿಷ ಹೊಸಕೋಟೆ ಟೋಲ್ ಬಂದ್ಬಿಟ್ರಿ ಈಗ. ಸೊ ದಿಸ್ ಈಸ್ ದ ಫಸ್ಟ್ ಟೋಲ್. ಟೂ ವೀಲರ್ಗೆ ಈಗ ಸಪ್ರೇಟ್ ಲೈನು. ಗುಡ್ ಮಾರ್ನಿಂಗ್ ಸೂರ್ಯದೇವ. ನೋಡಿ ಸನ್ರೈಸ್ ಆಗಿದೆ, ಬ್ಯೂಟಿಫುಲ್ ಆಗಿದೆ ವೆದರು. ಸೊ ಹೊಸಕೋಟೆ ಟೋಲ್ ದಾಟ್ಕೊಂಡು ಹೋಗ್ತಾ ಇದ್ದೀನಿ ಮುಂದೆ. ಕೋಲಾರ ಇನ್ನೊಂದು 20 ಕಿಲೋಮೀಟರ್ಸ್ ಇದೆ ಅಷ್ಟೇ. ನೋಡಿ ರೋಡೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲೇನಂದರೆ ಈ ಒಂದು ರೂಟಲ್ಲಿ ಟ್ರಕ್ಕೇ ಇಲ್ಲ. ಟ್ರಾಫಿಕ್ ಎಲ್ಲ ತುಂಬ ಕಮ್ಮಿ ಇಲ್ಲಿ ಕಂಪೇರ್ ಟು ಹೈದ್ರಾಬಾದ್ ರೂಟ್ ತೊಗೊಂಡ್ರೆ. ಒಳ್ಳೆ ಒಂದು ರೋಡ್ಸ್ ಇದೆ ಇಲ್ಲಿ. ಟ್ರಕ್ಕೇ ಸಿಗಲ್ಲ ನಿಮಗೆ. ಟ್ರಕ್ಗಳು ತುಂಬ ಕಮ್ಮಿ. ಆ ಕಡೆ ಎಲ್ಲ ಸಿಕ್ಕಾಪಟ್ಟೆ ಟ್ರಕ್ಕು. ತಿರ್ಗಿ ಹೈದ್ರಾಬಾದು ಟ್ರಾಫಿಕ್ಕು. ಬಟ್ ಇದೇನು ಸ್ವಲ್ಪ ಒಂದು 200 ಕಿಲೋಮೀಟರ್ಸ್ ಶಾರ್ಟ್ ಡಿಸ್ಟೆನ್ಸ್ ಈ ರೂಟಲ್ಲಿ. ಬ್ಯಾಂಗ್ಳೂರ್ ಟು ಗುವಾಹಟಿ, ಬ್ಯಾಂಗ್ಳೂರ್ ಟು ಒಡಿಶಾ,
ಆಂಧ್ರ ಪ್ರದೇಶ ಎಲ್ಲ ಫುಲ್ ಕಂಪ್ಲೀಟ್ ಆಂಧ್ರ ಪ್ರದೇಶಲ್ಲಿ ಟ್ರಾವೆಲ್ ಮಾಡಬೇಕು. ನೋಡಿ ರೋಡೆಲ್ಲ ಖಾಲಿ ಇರುತ್ತೆ. ನೀವು ಎಷ್ಟು ಗಂಟೆಗಾದರೂ ಬನ್ನಿ, ಇದೇ ಥರ ಪ್ಲೈನ್ ರೋಡ್ಸು. ಇಟ್ಸ್ ಎ ಬ್ಯೂಟಿಫುಲ್ ರೂಟ್ ಟು ರೈಟ್ ಒಡಿಶಾ. ಟೈಮ್ ಈಗ 7 o'clock ಆಯಿತು. ಕೋಲಾರ ದಾಟಿ ಸುಮಾರು ಒಂದು 10 ಕಿಲೋಮೀಟ್ರ್ ಬಂದ್ಬಿಟ್ಟೆ ಈಗ. ನೋಡಿ ಹೆಂಗಿದೆ, ಕಾಮಾಗಿದೆ, ಕೂಲ್. ಇಲ್ಲಿ ನಿಮಗೆ A to B ಸಿಗುತ್ತೆ. ಕೋಲಾರ ಆದಮೇಲೆ ಅಡಿಯಾರ್ ಆನಂದ್ ಭವನ್. ಸೊ ಆಲ್ರೆಡಿ ಕೋಲಾರ ಕ್ರಾಸ್ ಮಾಡಿಬಿಟ್ಟೆ. 6 o'clock ನಾನು ಸ್ಟಾರ್ಟ್ ಮಾಡಿದ್ದು ನಂದು ರೈಡು ಫ್ರಮ್ ಕೇರ್ಪುರಮ್ಮು. ನೋಡಿ 1 hour ಒಳಗಡೆ ಎಕ್ಸಿಟ್ ಆಗಿಬಿಟ್ಟೆ ಕೋಲಾರ. ಸೊ ರೋಡ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಮುಂದೆ ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡಬೇಕು ಒಂದು 8 ಗಂಟೆ ಹಂಗೆ. ಮುಂದೆ ಒಂದು ಈಗ ಸೆಕೆಂಡ್ ಟೋಲ್. ಸೊ ಎಲ್ಲ ಬೈಕ್ಸು ಎಲ್ಲ ಈ ಕಡೆ, ಕಾರ್ಸು ಟ್ರಕ್ಸು ಬಸ್ಸು ಎಲ್ಲ ಆ ಕಡೆ. ಲ್ಯಾಂಡ್ಕೋ ಹೊಸಕೋಟೆ ಹೈವೇ ಲಿಮಿಟೆಡ್ ಅಂತ ಇದು ಟೋಲ್ ಹೆಸರು. ತುಂಬ ಕಮ್ಮಿ ಈ ಕಡೆ ಟ್ರಕ್ಸ್ ಎಲ್ಲ. ಇದು ಮುಳ್ಬಾಗ್ಲಾಗಿ ಸುಮಾರು ಒಂದು ನಂಗ್ಲಿ ಅಂತ ಬರುತ್ತೆ. ನಂಗ್ಲಿ ಹತ್ರ ಇದು ಟೋಲು, ಥರ್ಡ್ ಟೋಲ್. 7:30 ಆಗಿದೆ. ಇನ್ನೇನು ತಿರುಪತಿ ಹತ್ರ ಎಲ್ಲಾದರೂ ನಿಲ್ಲಿಸ್ಕೊಬೇಕು. ಚಿತ್ತೂರಿಂದ ನೆಕ್ಸ್ಟು ಚಿತ್ತೂರು ಬೈಪಾಸಲ್ಲಿ ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸೊ ತಿರುಪತಿ ರೂಟು ಹೋಗಬೇಕು. ತುಂಬಾ ಚೆನ್ನಾಗಿದೆ ವೆದರು. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಚಿತ್ತೂರು 66 ಕಿಲೋಮೀಟ್ರು, ತಿರುಪತಿ 131. ಸೊ ಚೆನ್ನೈ ಈ ಕಡೆ, ಚೆನ್ನೈ ಹೋಗ್ತಾ ಇಲ್ಲ, ತಿರುಪತಿ ರೂಟ್ ಹೋಗ್ಬೇಕು ನಾವು. ಇದು ಹಳೇದೊಂದು RTO ಚೆಕ್ ಪೋಸ್ಟ್. ಇದು ಅವತ್ತಿಂದನೂ ಹಿಂಗೆ ಇದೆ. ಇದು ಟ್ರಕ್ಸ್ಗೆ ಏನೇ ಹತ್ಕೊಂಡು ಓಡೋಗ್ತಾ ಇದೆ. ಅದು ಪ್ಲೈನಾಗಿ ನೀಟಾಗಿದೆ. ಕಾಣಿಪಾಕಂ 71 ಕಿಲೋಮೀಟರ್ಸ್. ಏನು ಅರ್ಧ ಗಂಟೆ ಮ್ಯಾಟರ್, ಅರ್ಧ ಗಂಟೆನಲ್ಲಿ ಹೋಗ್ಬಿಡ್ಬೋದು. ಪಲ್ಲೆಮ್ನರ್ ಫಸ್ಟ್ ಘಾಟ್ ಸೆಕ್ಷನ್ ಸಿಗುತ್ತೆ ನಮಗೆ. ಕಾರೆಲ್ಲ ಅದೇ ಕಾರು ಬೈಕ್ ಎಲ್ಲ ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇದ್ದಾವೆ ನೋಡಿ. ಇದು ಚಿತ್ತೂರ್ಗೆ ಮುಂಚೆ ಪಲ್ಲೆಮ್ನರ್ ಅಂತ ಹೇಳಿ ಘಾಟ್ ಸೆಕ್ಷನ್ ಏರಿಯಾ. ಇದು ಟ್ರಕ್ಸ್ ಎಲ್ಲ ಸ್ವಲ್ಪ ನಿಧಾನಕ್ಕೆ ಹೋಗುತ್ತೆ ಈ ಕಡೆ ಎಲ್ಲ. ಸೊ 7:53 ಆಗಿದೆ. ಸೊ ಇದು ಕ್ರಾಸ್ ಮಾಡ್ತಾ ಇದ್ದೀನಿ ಘಾಟ್ ಸೆಕ್ಷನ್. ಬಿಸಿಲು ಹೊಡಿತಾ ಇದೆ, ಬಟ್ ಒಳ್ಳೆ ಬಿಸಿಲು ಇದು. ಘಾಟ್ ಸೆಕ್ಷನ್ ಓವರ್.
ಸೊ ಇಲ್ಲೊಂದು ಕಾಫಿ ಬ್ರೇಕ್ಗೆ ಹೋಟೆಲ್ ಕಲಾ ಗ್ರ್ಯಾಂಡ್ ಅಂತ ಹೇಳಿ ಇದೊಂದು ಹೋಟೆಲ್ ಇದೆ ಇಲ್ಲಿ. ನಮ್ಮ ಪಲ್ಮ್ನರ್ ಘಾಟ್ ಸೆಕ್ಷನ್ ಇಳಿದ ತಕ್ಷಣ ಲೆಫ್ಟಲ್ಲಿ ಸಿಗುತ್ತೆ ನಮಗೆ. ಸೊ ಇಲ್ಲೊಂದು ಕಾಫಿ ಹಾಕೋಣ ಅಂದ್ಬಿಟ್ಟು ನಿಲ್ಸಿದ್ದೀನಿ ಈಗ. ಕಾಫಿ ಬ್ರೇಕ್ ಯಾವ ಸೊ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಈಗ 8:30 ಆಗಿದೆ. ಸೊ ಇಲ್ಲಿ ಪಲ್ಮ್ನರಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ಮತ್ತು ಕಾಫಿ ಬ್ರೇಕ್ ಆಯಿತು. ಸೊ ತುಂಬಾ ಚೆನ್ನಾಗಿತ್ತು ಈ ರೆಸ್ಟೋರೆಂಟು. ಸೊ ಇಲ್ಲಿದೆ ನೋಡಿ ನಮ್ಮ ಟೈಗರ್. ಏನು 95 ಕಿಲೋಮೀಟರ್ಸು ನಮ್ಮ ತಿರುಪತಿಗಿದೆ. ಅರ್ಧ ಮುಕ್ಕಾಲು ಗಂಟೆಯಲ್ಲಿ ತಿರುಪತಿಗೆ ಹೋಗ್ಬಿಡ್ಬೋದು. ತಿರುಪತಿ ಅಂದರೆ ತಿರುಪತಿ ಹೈವೇ ಜಂಕ್ಷನ್ನು. ಸೊ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಈ ಕಡೆ ಬಂದಾಗ ಯು ಕ್ಯಾನ್ ಹ್ಯಾವ್ ಬ್ರೇಕ್ಫಾಸ್ಟ್. ನೋಡಿ, ಇದು ತಿರುಪತಿ ಬೆಟ್ಟ. ತಿರುಪತಿ ಎಂಟ್ರ್ ಆಗ್ಬಿಟ್ಟೆ. ತಿರುಪತಿ ಅಂದರೆ ಹೈವೇ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಅಂದರೆ ತುಂಬಾ ಚೆನ್ನಾಗಿದೆ. ಎಲ್ಲ ತಿರುಪತಿ ಬೆಟ್ಟ ಇದು. ಇಲ್ಲಿ ಇನ್ನೂ ಸ್ವಲ್ಪ ಕೆಲಸ ನಡೀತಾ ಇದೆ. ಇಲ್ಲೆಲ್ಲ 9 ಗಂಟೆ ಆಯ್ತು ಈಗ, 9:20. ಟೈಗರ್ ಹಂಗೆ ಹಾರ್ತಾ ಇದೆ. 160, 170, 200 ಹಿಡಿಯೋಕ್ಕೆ ಆಗ್ತಾ ಇಲ್ಲ ಟೈಗರ್ನ. ಅಷ್ಟು ಮಜಾ ತಗೊಳ್ತಾ ಇದೆ. ಹೊಸದೇನೋ ಇದು ಮಾಡ್ತಾ ಇದ್ದಾರೆ ಇಲ್ಲಿ ಫ್ಲೈಓವರು. ಇನ್ನು ಇದೆಲ್ಲ ಸ್ವಲ್ಪ ಕೆಲಸ ನಡೀತಾ ಇದೆ ಇನ್ನು. ಬಟ್ ಹೈವೇ ಮಾತ್ರ ಆಸಮ್. ರೋಡ್ಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತ್ರೀ ಅವರ್ಸ್ ನೋಡಿ, 3 hours 20 minutes ಆಲ್ರೆಡಿ ತಿರುಪತಿ ಹೈವೇ ಬಂದ್ಬಿಡ್ರಿ. ಬಟ್ ಸಿಕ್ಕಾಪಟ್ಟೆ ಬಿಸಿಲಿದೆ. 33 ಡಿಗ್ರಿ ಆಗಿಬಿಟ್ಟಿದ್ದೀವಿ. 9:20 33 ಡಿಗ್ರಿ ಹೀಟ್ ಇದೆ. ಇನ್ನೂ ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ. ವಿಜಯವಾಡ ರಸ್ತೆ, ವಿಜಯವಾಡ ಹೈವೇ ಬಂದಿದ್ದಾಯಿತು. ಟೈಮ್ ಈಗ 10:14. ಪವರ್ ಪೆಟ್ರೋಲ್ ಹಾಕೋದು ಈ ಗಾಡಿಗೆಲ್ಲ. ಪವರನ್ನ ಹಾಪಕ್ಕೆ ಹೋಗಂತ್ರಿ. ಫುಲ್ ಏಮ ಹಾಂ ಇದಾನ್ಗೆ ಇದು 15 ಐತಿ. 15 ಎತ್ನಾಲ್ చూసుకొని
ಬೇಡ 0. స్పీడా ఇది? E20 ఏమిది? 15 20 స్పీడ్ కూడా లేదు. ಪೆಟ್ರೋಲ್ ಹಾಕ್ಸ್ಕೊಂಡು ಈಗ ಈ ಕಡೆ ವಿಜಯವಾಡ ಕಡೆ ಹೋಗ್ತಾ ಇದ್ದೀನಿ. ಯಪ್ಪ ಸಿಕ್ಕಾಪಟ್ಟೆ ಈಟಮ್ಮ ಗುರು. 37.5 ಡಿಗ್ರಿ. ಓ ಗಾಡ್, ಓ ಮೈ ಗಾಡ್. ನೆಲ್ಲೂರು ಗಿಲ್ಲೂರು ರಾಜಮುಂಡ್ರಿ ಎಲ್ಲ ದಾಟಿ ಮುಂದೆ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಬಿಸಿ, ಕೈಯೆಲ್ಲ ಬರ್ನ್ ಆಗ್ತಾ ಇದೆ. ಹೊಡೆಯೋಣ ಎಷ್ಟಾಗುತ್ತೆ ಅಷ್ಟು ಹೊಡೆಯೋದೇ ಇವತ್ತು. $39 ಡಿಗ್ರಿ ಈಗ ನೋಡಿ. ಅಲ್ಲಿ ಬ್ರಿಡ್ಜು, ಮೈನರ್ ಬ್ರಿಡ್ಜ್. ಸಿಕ್ಕಾಪಟ್ಟೆ ಬಿಸಿಲಿದೆಯಪ್ಪ ಬಾಬಾ. 39 ಡಿಗ್ರಿ ತೋರಿಸ್ತಾ ಇದೆ. ಇಟ್ ಈಸ್ ಮೋರ್ ದೆನ್ 45. ಇನ್ನೇನು ಒಂದು 150-140 ಕಿಲೋಮೀಟರ್ಸ್ ಇದೆ. ಯಾವುದು? ವಿಜಯವಾಡ is only 140 kilometers from here. ಟೈಮ್ ಈಗ 12:15. ಒಂಗೋಲ್, ಗುಂಟೂರು ಈ ಕಡೆ ಎಲ್ಲ ಇದು ಹೋಗೋ ದಾರಿ ಇದೆ. ಫೈನಲಿ ಇಲ್ಲಿ ವಿಜಯವಾಡ ರೀಚ್ ಆಗಿ ಆಲ್ರೆಡಿ 2 o'clock ಆಗಿದೆ. ಈಗ 2:30 ಆಗಿದೆ. ಸೊ ಇಲ್ಲಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಇದು ವಿಶಾಖಪಟ್ಟಣಂ ಕಡೆ ತಣ್ಣಕ್ಕಿರುತ್ತೆ ಈವ್ನಿಂಗು. ಸೊ ಎಷ್ಟಾಗುತ್ತೋ ಅಷ್ಟು ರೈಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ. ಸೊ ಇಲ್ಲಿ ಉಳ್ಕೊಂಡೇನು ಪ್ರಯೋಜನ ಇಲ್ಲ. ಸೇಮ್ ಅದೇ ಈಟ್ ಇರುತ್ತೆ ರೂಮಲ್ಲಿ, ಸುಮ್ಮನೆ ರೆಸ್ಟ್ ಮಾಡಬೇಕು. ಅದು ಬದಲು ರೈಡ್ ಮಾಡ್ಬೋದಲ್ಲ ಅಂತ. So I decided to have my lunch and ride back to Visakhapatnam. Oof, 40 degree burning. Oof. Oh God. ಊಟ ಮಾಡ್ಕೊಂಡು ಸಿಗೋಣ. ಸೊ ಈಗ ಊಟ ಮಾಡಿಕೊಂಡು ಗೈಸ್ ಈಗ ವಿಶಾಖಪಟ್ಟಣ ಕಡೆ ರೈಡ್ ಮಾಡ್ತಾ ಇದ್ದೀನಿ. ಆ ಕಡೆ ಈ ಕಡೆ ಎಲ್ಲ ಬೆಟ್ಟ ನೋಡಿ. ಆ ಕಡೆ ಈ ಕಡೆ ಬೆಟ್ಟ, ಸೆಂಟ್ರಲ್ ರೋಡು, ಈ ಕಡೆ ಎಲ್ಲ ಮಸ್ತ್ ಗ್ರೀನರಿ ಇದೆ. ಒಳ್ಳೆ ಕರ್ಡ್ ರೈಸ್ ತಿಂದು ಚೆನ್ನಾಗಿ ನೀರು ಕುಡಿದೆ. ಸಿಕ್ಕಾಪಟ್ಟೆ ಬಿಸಿ ಅಂತೂ 40 ಡಿಗ್ರಿ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಇಷ್ಟು ಬಿಸಿ ನೋಡ್ತಾ ಇರೋದು. ಬನ್ನಿ ಹಂಗೆ ಹೋಗೋಣ. ವಿಶಾಖಪಟ್ಟಣಂ 200 ಕಿಲೋಮೀಟರ್ಸ್ ಇನ್ನು. ಯಾವುದೋ ಹಳೇ ಬ್ರಿಡ್ಜ್ ಇದು.
ನೋಡಿ ನೀರು ತುಂಬಿಕೊಂಡು ಬಿಟ್ಟಿದೆ, ಆ ಕಡೆ ಈ ಕಡೆ ಎಲ್ಲ ತಣ್ಣಗೆ ತುಂಬ್ಕೊಂಡು ಬಿಟ್ಟಿದೆ. ಸಕ್ಕತ್ತಾಗಿದೆಯಲ್ಲ. 34 ಡಿಗ್ರಿ ಈಗ ಬಂದಿದೆ. 34 ಡಿಗ್ರಿ ಈಗ. ಎಷ್ಟು ಟೈಮ್ ಗೊತ್ತಾ? 5:37. ಸೊ ಅನದರ್ ಓನ್ಲಿ 200 ಕಿಲೋಮೀಟರ್ಸ್ ಟು ವಿಶಾಖಪಟ್ಟಣ. ಫಸ್ಟು ಅಂದ್ಕೊಂಡೆ ಎಲ್ಲಿ ಅದು ಇನ್ನೊಂದು ಕಡೆ. ಸೊ ಈಗ ವಿಶಾಖಪಟ್ಟಣಕ್ಕೆ ಡೈರೆಕ್ಟ್ ಹೊಡಿತಾ ಇದ್ದೀನಿ. ಏನು ಮಾಡೋದು ಜಲ್ದಿ ಪಟ್ಟಲ್ಲಿ. ಬಟ್ ಸಿಕ್ಕಾಪಟ್ಟೆ ಹೀಟು ಈ ಸಲ. ಏನೋ ಮಳೆ ಅಂತ ಹೇಳ್ಕೊಂಡು ಜಾಕೆಟ್ ಎಲ್ಲ ತೊಗೊಂಡು ಬಂದೆ, ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇರುತ್ತೆ ಅಂದ್ಬಿಟ್ಟು ಇಲ್ಲಿ ಸೆಕೆ ಮಳೆ ಹೊಡಿತಾ ಇದೆ ಒಳಗಡೆ. ಏನು 200 ಕಿಲೋಮೀಟರ್ಸ್ ಹೊಡೆದ್ಬಿಡ್ಬೋದು. ಬ್ಯಾಂಗ್ಳೂರ್ ಟು ವಿಶಾಖಪಟ್ಟಣ 1000 ಚೇಂಜ್ ಕಿಲೋಮೀಟರ್ಸ್ ಇನ್ ಒನ್ ಡೇ. ಸೊ ನಾಳೆ ವಿಶಾಖಪಟ್ಟಣದಿಂದ ಪೂರಿ ಜಗನ್ನಾಥ್ ಒಡಿಶಾ, ಅಲ್ಲೊಂದೆರಡು ದಿವಸ ಹಾಲ್ಟ್ ಆಗಿ ರಥೋತ್ಸವ ವಿಸಿಟ್ ಮಾಡಿ ದರ್ಶನ ಮಾಡಿಕೊಂಡು ಅಲ್ಲಿಂದ ನನ್ನ ಪ್ಲ್ಯಾನು ಅಸ್ಸಾಂ, ಗುವಾಹಟಿ ಅಸ್ಸಾಂ. ಸ್ವಲ್ಪ ಕೂಲ್ ಆಯಿತು ವೆದರು. ನನ್ನ ಗಂಟ್ಲೆಲ್ಲ ಅವಾಗಿಂದ ಕಟ್ಕೊಂಡ್ಬಿಟ್ಟಿತ್ತು, ಆಗಲೇ ಮಾತೇ ಬರ್ತಾಯಿಲ್ಲ. ಏನು ನೀರು ಕುಡಿದ್ರೆ ಇದು ಕುಡಿತಾನೇ ಇರಬೇಕು ಅನಿಸ್ತಾ ಇದೆ. ಸದ್ಯ ಅಲ್ಲಿ ಯಾವುದೋ ಹೋಟೆಲಲ್ಲಿ ತುಂಬ ಚೆನ್ನಾಗಿತ್ತು ನೀರಿಗೆ ಆರೆಂಜ್ ಕಟ್ ಮಾಡಿ ಮತ್ತು ಆ ಮಿಂಟಿ ಎಲ್ಲ ಹಾಕಿ ಸಾಕಾದಾಗಿತ್ತು ಫ್ಲೇವರ್. ಮನೆಯಲ್ಲಿ ಕೂಡ ಮಾಡ್ಕೊಂಡು ಕೂಡ ಅನಿಸ್ತಾ ಇದೆ. ಉಫ್, ಹಳೆ ಬ್ರಿಡ್ಜ್, ಅರ್ಟಿಗಾ ಫುಲ್ ಬಾಯ್ಸ್. ಹಾಯ್ ಬಾಯ್ಸ್ ಎಲ್ಲ ಎಲ್ಲೋ ಟ್ರಿಪ್ ಹೊಡಿತಾ ಇದ್ದಾರೆ ನೋಡೆಲ್ಲ. ಮರಳು ತೆಗಿತಾ ಇದ್ದಾರೆ, ಮರಳು. ಮನೆ ಕಟ್ಟೋಕ್ಕೆ ಮರಳು ಅಲ್ಲಿಂದ JCB ಹಾಕಿ ಲಾರಿಗಳಿಗೆ ತುಂಬಿಸ್ತಾರೆ. ಫುಟ್ಬಾಲ್ ಮ್ಯಾಚ್ ನಡೆಯೋಕ್ಕೂ ನೋಡಿ, ಅಲ್ಲಿ ಮನೆ ಮೇಲೆ ಫುಟ್ಬಾಲ್ ಥರನೇ ಟ್ಯಾಂಕ್ ಮಾಡಿದ್ದಾರೆ. ಸಖತ್ತಾಗಿದೆಯಲ್ಲ. ಅದೇನೋ ಪಂಚರ್ ಆಗಿರೋ ಇಲ್ಲ, ಚೆನ್ನಾಗೇ ಇದೆ. ಯಾರೋ ಒಳ್ಳೆ ಆರ್ಕಿಟೆಕ್ಟ್ ಇಲ್ಲಿ ಬಾಲ್ ಥರ ಮಾಡಿ, ಫುಟ್ಬಾಲ್ ಥರ ಮಾಡಿ, ವಾಟ್ ಎ ಫೀಲ್. ಸಣ್ಣಕ್ಕೆ ಹೊಡಿತಾ ಇದೆ ಈಗ ಗಾಳಿ ಈಗ ಹೊಡಿ. ಅಪ್ಪ ಅವಾಗಿಂದ ಸುಟ್ಟೋಯ್ತು ಕೈಯೆಲ್ಲ. ಪೆಟ್ರೋಲ್ ಹಾಕಿ ಸಿಕ್ಕಾಬಡೆ ಕುಡಿತಾ ಇದೆಯಪ್ಪ. ಇದು ಮೈಲೇಜೇ ಬರ್ತಾ ಇಲ್ಲ. ಸ್ಪ್ಲಿಟ್ ರೋಡ್ ಅಂತೇನು ನೋಡೋಣ. ಇನ್ನೊಂದು 125 ಕಿಲೋಮೀಟರ್ಸ್ ಇದೆ ಇದಕ್ಕೆ. ನಮ್ಮ ಹುಲಿಗೆ ಕಣ್ಣು ಕಾಣ್ತಾ ಇಲ್ಲ ಇವಾಗ. ಇನ್ನೂ 2 ಕಣ್ಣು ಬೇಕಂತೆ. ಇನ್ನೊಂದೆರಡು ಕಣ್ಣು ಹಾಕೋಣ ಇದಕ್ಕೆ ಇವಾಗ. ಹುಲಿ
ಹುಲಿಯೇ ಹುಲಿ ಏನಾಯಿತು ನಿನಗೆ? ಸೊ ಹುಲಿ ಈಗ ಟೈಮ್ ಎಷ್ಟಾಯ್ತು ಗೊತ್ತಾ? ಟೈಮ್ ಇಸ್ ನಾವು 7 o'clock. ಸೊ ಹುಲಿದು ಕಣ್ಣೆಲ್ಲ ಮುಚ್ಚಿದ್ದೀನಿ, ತೆಗಿಬೇಕಷ್ಟೆ. ಎಸ್, ನಂಬರ್ 1. ನಂಬರ್ 2. ಎರಡು ತೆಗ್ದಾಯ್ತು. ಸೊ ಹುಲಿ ಈಗ ಎರಡನೇ ಕಣ್ಣು ಓಪನ್ ಮಾಡುತ್ತೆ ಇವಾಗ. ಎಸ್, ಹುಲಿ ಈಸ್ ಸೆಟ್. ಟೈಗರ್ ಸರಿಯಾಗಿ ಬಾರಿಸಿದೆ ಟೈಗರ್ ಇವತ್ತು. ನೋಡಿ ಇಲ್ಲೆಲ್ಲ ಗದ್ದೆ ಹೊಲ ತೋಟ. ನೋಡಿದ್ರ ಹುಲಿದು ಕಣ್ಣು? ಟೈಗರ್ ಐಸ್, ರೆಡ್ ಟೈಗರ್. ಸರಿ ನಡಿಯಮ್ಮ, ಹೋಗೋಣ. ಇನ್ನೇನು 1 hour. ಎಸ್, ಟೈಗರ್ ಕಣ್ಣು ಬಿಟ್ಟಿದೆ, ಎರಡನೇ ಕಣ್ಣು. ಚಲೋ. ನೋಡಿದ್ರ ಹುಲಿ ಗರ್ಜನೆ? ಬಾಮ್ಮ, ಎಷ್ಟು ಮುಂದೆ ಹೋಗ್ಬಿಡ್ತೀಯ, ಬಾ ತಿನ್ಬಿಡುತ್ತೆ ಹಂಗೇನಿಂದ. Come on, tiger! Take diversion. Yes. ಹುಲಿ ಗರ್ಜನೆ, ಹುಲಿ ಗರ್ಜನೆ. ನೋಡಿದ್ರೆ ಹುಲಿ ಗರ್ಜನೆ. ಬಾಮ್ಮ ಬಾಮ್ಮ, ಹುಲಿ ಹುಲಿಯೇ ಹುಲಿ. ರೋಡೆಲ್ಲ ನಿಂದ ಹೋಗು ಹುಲಿ. ಚೆಲ್ಲುತ್ತೆ ಚೆಲ್ಲುತ್ತೆ ಹಂಗೆ. ನೋಡ್ರ ಆ ಲೈಟು. ಹುಲಿಯೇ ಹುಲಿ. ನೈಟ್ ರೈಡಿಂಗು ಸಿಕ್ಕಾಪಟ್ಟೆ ಇಷ್ಟ ನನಗೆ. ಒಂದು ಕಾರಣ ಏನು ಅಂದರೆ ಕೂಲಾಗಿರುತ್ತೆ. ಇನ್ನೊಂದೇನು ಕಾರಣ ಅಂದರೆ ಈ 2 wheeler ಅವರು ಇವರು ಕಾರುಗಳು ಎಲ್ಲ ಮನೆ ಹೋಗಿರ್ತಾರೆ. ಸೊ ರೋಡ್ ಖಾಲಿ ಇರುತ್ತೆ, ಹುಲಿ ಗರ್ಜನೆ ಚೆನ್ನಾಗಿರುತ್ತೆ.
ಕೇಳಿಸ್ತಾ ಇದೆಯಾ ಹುಲಿ ಗರ್ಜನೆ? ಅನ್ನುತ್ತೆ. ಇರುಗುರು 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 ಇರುಗು ಇರುಗುರು, ಇದು ಮಜಾ, ಇದು ಮಜಾ ಅಂದ್ರೆ ಚಕ ಚಕ ಚಕ. ಬಾಮ್ಮ ಬಾಮ್ಮ, ಗೊತ್ತು ನೀನು ಸಿಗ್ನಲ್ ಕೊಡ್ತಾ ಇದೀಯಾ. Come on, tiger. Come on, tiger, come on. ಕೂಲಾಗಿದ್ರೆ ಈ ಥರ ಆಟ ಆಡ್ಕೊಂಡು ಹೋಗ್ಬಿಡ್ಬೋದು, ಟೈಮ್ ಪಾಸ್ ಆಗಿಬಿಡುತ್ತೆ. ಬಿಸಿಲಲ್ಲಿ ಯಪ್ಪ. ಕಾಫಿ ಯಾರೋ ಮಾಡಿಕೊಟ್ಟ ಅಮ್ಮ, ಸಖತ್ತಾಗಿತ್ತು. ಫಿಲ್ಟರ್ ಕಾಫಿ ತುಂಬಾ ಚೆನ್ನಾಗಿತ್ತು ಅಲ್ಲಿ. ಹುಲಿ ಬಂತು, ಹುಲಿ. Come on, tiger. Kolkata 997, ವಿಶಾಖಪಟ್ಟಣ 142. ಬಂದ್ಬಿಟ್ರಿ. ಶಲೋಮ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನಾನು ನಿಮ್ಮ ರಘು ರಾಘವೇಂದ್ರ. ವೆಲ್ಕಮ್ ಟು ಮೈ ಚಾನಲ್ ರೆಡ್ ಟೈಗರ್ 9099. ಸೊ ನಿನ್ನೆ ಬ್ಯಾಂಗ್ಳೂರಿಂದ ವಿಶಾಖಪಟ್ಟಣ ಸುಮಾರು 1045 ಕಿಲೋಮೀಟರ್ಸ್ ಫ್ರಮ್ ಬ್ಯಾಂಗ್ಳೂರ್. ಸೊ ಆಲ್ ದ ವೇ ಫ್ರಮ್ ಬ್ಯಾಂಗ್ಳೂರ್ ಟು ವಿಶಾಖಪಟ್ಟಣಂ ಐ ರೋಡ್ ಮೈ ಬೈಕ್ ಆ್ಯಂಡ್ ಕೇಮ್ ಹಿಯರ್. ಬೆಳಗ್ಗೆ ಅಲ್ಲಿ 6 o'clock in the morning ಐ ಲೆಫ್ಟ್ ಬ್ಯಾಂಗ್ಳೂರ್ ಕೇರ್ಪುರಂ. ಸೊ ಇಲ್ಲಿ ರೀಚ್ ಆಗೋಷ್ಟೊತ್ತಿಗೆ 9 o'clock 9:30 ಆಯಿತು. ಸೊ ದಿಸ್ ವಾಸ್ ಅ ವೆರಿ ವಂಡರ್ಫುಲ್ ಸ್ಟೇ. ಇನ್ವಿಟೇಷನ್ 365 ಅಂತ ಹೇಳಿ ನೀವು ವಿಶಾಖಪಟ್ಟಣಂ ಇನ್ವಿಟೇಷನ್ 365 ಅಂತ ಹೇಳಿದ್ರೆ ಈ ಒಂದು ಬ್ಯೂಟಿಫುಲ್ ಆದ ಒಂದು ಲೊಕೇಶನ್ನು, ಬ್ಯೂಟಿಫುಲ್ ಆದ ಒಂದು ಹೋಟೆಲ್ಲು, ಒಳ್ಳೆ ಸ್ಟಾಫು ಸೊ ನಿಮಗೆ ಸಿಗುತ್ತೆ. ಸೊ ನೈಟ್ ಇಲ್ಲಿ ಸ್ಟೇ ಮಾಡಿ. ಇಟ್ ವಾಸ್ ಅ ವೆರಿ ಕಂಫರ್ಟ್ ಸ್ಟೇ. ದ ರೂಮ್ಸ್ ಆರ್ ವೆರಿ ಕ್ಲೀನ್ ಆ್ಯಂಡ್ ಹೈಜೆನಿಕ್. ಟಾಯ್ಲೆಟ್ಸ್ ಆಲ್ಸೋ ವೆರಿ ನೀಟ್ ಆ್ಯಂಡ್ ಕ್ಲೀನ್. ಸೊ ಬ್ರೇಕ್ಫಾಸ್ಟ್ ಆಲ್ಸೋ ವಾಸ್ ಟೂ ಗುಡ್. ಸೊ ಈಗ 1045 kilometers on the first day, one day ride. ಸೊ ನಿಮಗೆ ಎಲ್ಲೂ ನೀವು ಇದು ಗೂಗಲ್ ಮ್ಯಾಪ್ ಹಾಕೋದೇ ಬೇಡ. ಇಫ್ ಯು ನೋ ಬ್ಯಾಂಗ್ಳೂರ್ ತಿರುಪತಿ NH16 ಹೈವೇ, ಇದು NH16 ಸ್ಟ್ರೈಟ್ ಇದು ಬಂದ್ಬಿಟ್ಟು ಕೋಲ್ಕತ್ತಾ ಹೈವೇ NH16. ಸೊ ಇಲ್ಲಿ ನೀವು ವೈಜಾಗ್ಗೆ ಏನೇ ಒಂದು ಟ್ರಬಲ್ ಇಲ್ದಿರ ಒಂದೇ ಸಿಂಗಲ್ ರೋಡಲ್ಲಿ ಯು ಕ್ಯಾನ್ ಕಮ್ ಅಂಡ್ ರೀಚ್ ಹಿಯರ್. ಸೊ ಇಫ್ ಯು ವಾಂಟ್ ಟು ಸ್ಟೇ, as my experience, this is a wonderful, clean and neat room.
Invitation 365. So I'm heading to Odisha, Jagannath Puri. So ಈಗ 10 ಗಂಟೆ ಆಗಿದೆ ಮಾರ್ನಿಂಗ್. So I'm going to ride to Jagannath Puri, and tomorrow and day after tomorrow is Rathotsava in Jagannath Puri. So that is the main reason this ride was. So see you all there. Take care until then. Thank you.